ಅವಳಿಗೆ ಅವಳ ತಾತ ಹೇಳಿದ ಒಂದು ಮಾತು ನೆನ್ಪಿಗ್ ಬಂದಿತ್ತು. ಸುರಭಿ, ವಿರಾಜ್ ನಿನ್ಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ. ಹಾಗೆ ಒಂದು ಮಾತನ್ನ ಯಾವಾಗ್ಲೂ ನೆನಪಲ್ಲಿಟ್ಕೋ. ಯಾವಾಗ ನಿನಗೆ ಅಥವಾ ರಾವ್ ಗ್ರೂಪ್ಗೆ ಸಂಕಷ್ಟ ಬರುತ್ತೋ ಆಗ ವಿರಾಜ್ ಮಾತ್ರ ಅದರಿಂದ ಆಚೆ ತರ್ತಾನೆ. ಏನ್ ಹೇಳೋಕ್ ಬರ್ತಾ ಇದ್ಯಾ? ಎನಫ್, ಸುಮ್ನಾಗಿ. ನೀವೆಲ್ಲ ಪ್ಲೀಸ್ ಸ್ವಲ್ಪ ಹೊತ್ತಿನ ತನಕ ಸುಮ್ನಾಗಿ. ರಿಷಬ್, ನೀನ್ ಕೂಡ ಸುಮ್ನೆ ಕೂತ್ಕೋ. ಈ ಕಂಪ್ನಿ ಬಾಸ್ ನಾನೇ ಅನ್ನೋದನ್ನ ಮರಿಬೇಡಿ. ಡಿಸಿಷನ್ ಮೇಕಿಂಗ್ ಪವರ್ ಇನ್ನು ನನ್ನ ಹತ್ರನೇ ಇದೆ. ನಾನು ಏನ್ ಹೇಳ್ತೀನೋ ಇಲ್ಲಿ ಅದೇ ಆಗೋದು. ವಿರಾಜ್, ನೀನ್ ಏನ್ ಹೇಳ್ಬೇಕಂತಿದೆ ಹೇಳು. ಬಾ ವಿರಾಜ್, ಇಲ್ಲಿ ಕೂತ್ಕೋ. ಮೊದಲು ನನಗೆ ಈ ಕಂಪನಿಯ ಶೇರ್ ಹೋಲ್ಡರ್ಸ್ ಮತ್ತೆ ಇನ್ವೆಸ್ಟರ್ಸ್ಗಳ ಲಿಸ್ಟ್ ಬೇಕು, ಮತ್ತೆ ಬ್ಯಾಲೆನ್ಸ್ ಶೀಟ್ ಕೂಡ ನೋಡಬೇಕು. ಅದಾದ್ಮೇಲೆ ನಾನು ಏನಾದರೂ ಹೇಳಕ್ಕಾಗೋದು. ಸುರಭಿ, ಇದ್ಯಾಕೋ ಜಾಸ್ತಿ ಆಗ್ತಿದೆ. ನಾವು ಹೀಗೆ ಸುಮ್ಮನೆ ಯಾರ ಹತ್ರನೋ ನಮ್ಮ ಕಂಪನಿ ಡೀಟೇಲ್ಸ್ ಶೇರ್ ಮಾಡೋಕ್ಕಾಗಲ್ಲ. ಅವನಿಗೆ ಲ್ಯಾಪ್ಟಾಪ್ ಕೊಡು. ಪ್ಲೀಸ್ ತಗೊಳ್ಳಿ.